ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಒಂದು ಸ್ಪೆಷಲ್ ಆಗಿರೋ ರೆಸಿಪಿ ತೋರಿಸ್ತಾ ಇದ್ದೀನಿ. ಅವರೆಕಾಳು ಎಗ್ ಡ್ರಾಪ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ಎಲ್ಲರೂ ಎಗ್ ಬಿರಿಯಾನಿ ಅಥವಾ ಅವರೆಕಾಳು ಬಿರಿಯಾನಿ ಅಥವಾ ಅವರೆಕಾಳು ಪಲಾವ್ ಈ ರೀತಿನ ಟ್ರೈ ಮಾಡಿರ್ತೀರಾ. ಆದರೆ ಅವರೆಕಾಳು ಮತ್ತು ಎಗ್ನ ಹಾಕಿಬಿಟ್ಟು ಬಿರಿಯಾನಿನ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ತುಂಬ ಚೆನ್ನಾಗಿತ್ತು ಟೇಸ್ಟ್ ಕೂಡ. ಸೊ ಅದಕ್ಕೆ ನಾನು ಈ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಕೊನೆವರೆಗೂ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೆ ನೋಡಿ. ಹಾಗೆ ಯಾವಾಗಲೂ ನನ್ನ ವೀಡಿಯೋಸ್ಗೆಲ್ಲ ಸಪೋರ್ಟ್ ಮಾಡ್ತಾ ಇರಿ. ಸೊ ಲೇಟ್ ಮಾಡೋದು ಬೇಡ, ಅವರೆಕಾಳು ಎಗ್ ಡ್ರಾಪ್ ಬಿರಿಯಾನಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಮಾಡೋದಕ್ಕೆ ನಾನಿಲ್ಲಿ ಕುಕ್ಕರಿಗೆ 2 ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಮುಂದೆನೇ ಹಾಕ್ಕೊಳ್ತೀನಿ, ಯಾಕಂದರೆ ನಾನು ಮತ್ತೆ ತುಪ್ಪ ಏನೂ ಹಾಕೋದಿಲ್ಲ, ಅದಕ್ಕೋಸ್ಕರ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಸ್ಪೈಸಸ್ನ ಹಾಕ್ಕೊಳ್ಳೋಣ. 2 ಪಲಾವಿನ ಎಲೆ ಅಂದರೆ ಬೇ ಲೀಫ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಚಕ್ರ ಮಗು, ಒಂದೇ 1 ತುಂಡು ಚಕ್ಕೆ, 3 ಲವಂಗ, 3 ಕಾಳು ಮೆಣಸು, 1/4 ಚಮಚದಷ್ಟು ಸೋಂಪಿನ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಮಸಾಲನೂ ಏನು ಹಾಕ್ಕೊಳ್ಳಲ್ಲ, ನಾನು ಇಷ್ಟಷ್ಟೇ ಹಾಕ್ಕೊಳ್ತೀನಿ. ಇದನ್ನು ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊಳ್ತೀನಿ. ಈ ಮಸಾಲದ್ದು ಫ್ಲೇವರ್ ಬರಬೇಕು ಅಂದರೆ ಇದನ್ನು ಒಂದು 30 ಸೆಕೆಂಡ್ ಆದರೂ ಫ್ರೈ ಮಾಡ್ಕೊಳ್ಬೇಕು. ಆವಾಗ ಆ ಫ್ಲೇವರ್ ಬಿಟ್ಕೊಳ್ಳುತ್ತೆ, ಆ ಟೇಸ್ಟ್ ಕೊಡುತ್ತೆ ನಮಗೆ, ಇಲ್ಲ ಅಂದರೆ ಚೆನ್ನಾಗಿ ಅನಿಸೋದಿಲ್ಲ. ಸೊ ಇದನ್ನು ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊಂಡಿದ್ದ ನಂತರ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು ದೊಡ್ಡ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ, ಚಿಕ್ಕದಾದರೆ 2 ಈರುಳ್ಳಿನ ಹಾಕ್ಕೊಳ್ಳಿ. ಸ್ವಲ್ಪ ಈರುಳ್ಳಿ ಮತ್ತು ಈ ಟೊಮೊಟೊ ಎಲ್ಲ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ ಟೇಸ್ಟು. ಹಾಗಾಗಿ ನಾನು ಒಂದು ದೊಡ್ಡ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ. ಈರುಳ್ಳಿ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸ್ವೀಟ್ನೆಸ್ ಬಂದುಬಿಡುತ್ತೆ. ಸೊ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಕಲರ್ ಕೂಡ ಚೇಂಜ್ ಆಗಿದೆ. ಇವಾಗ ನಾನು ಇದಕ್ಕೆ 1 ಚಮಚ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಮನೆಯಲ್ಲೇ ಮಾಡಿರೋ ಅಂಥ ಫ್ರೆಶ್ ಆಗಿರೋ ಬೆಳ್ಳುಳ್ಳಿ ಶುಂಠಿ ಪೇಸ್ಟು. ನೀವು ಅಂಗಡಿಲಿ ತಂದು ಹಾಕಿ ಮಾಡೋದಕ್ಕಿಂತ ಈ ರೀತಿ ಮನೇಲೇ ಫ್ರೆಶ್ ಆಗಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನ ಮಾಡಿ ಹಾಕಿದ್ರೆ ಆ ಟೇಸ್ಟೇ ಚೆನ್ನಾಗಿರುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ ಮನೆಯಲ್ಲೇ ಮಾಡಿಕೊಂಡು. ಸೊ ಈ ಬೆಳ್ಳುಳ್ಳಿ ಶುಂಠಿದು ಹಸಿ ಸ್ಮೆಲ್ ಹೋಗೋವರೆಗೂ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ತೀನಿ. ನಂತರ 1 ಕಟ್ ಮಾಡಿರೋ ಟೊಮೊಟೊ ಹಾಕಿ, ಟೊಮೊಟೊ ಕೂಡ ಚೆನ್ನಾಗಿ ಬಾಡಿಸ್ಕೊಳ್ತೀನಿ, ಅಂದರೆ ಮೆತ್ತಗಾಗೋವರೆಗೂ ಬಾಡಿಸ್ಕೊಳ್ತೀನಿ. ಕೆಲವರು ಮೊಸರೆಲ್ಲ ತಿನ್ನೋದಿಲ್ಲ ಮೊಟ್ಟೆ ಜೊತೆ, ನಾನ್ ವೆಜ್ ಜೊತೆ. ಸೊ ಆವಾಗ ನೀವು ಈ ರೀತಿ ಟೊಮೊಟೊನ ಹಾಕ್ಕೋಬೋದು. ಅಥವಾ ನಾವು ಮೊಟ್ಟೆ ಜೊತೆ ಮೊಸರೆಲ್ಲ ಯೂಸ್ ಮಾಡ್ತೀವಿ ಅಂತಂದರೆ ಮೊಸರು ಅಥವಾ ನಿಂಬೆ ಹಣ್ಣನ್ನು ಕೂಡ ಹಾಕ್ಕೊಳ್ಬೋದು ಟೊಮೊಟೊ ಬದಲಾಗಿ. ಸೊ ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದ ನಂತರ ರುಚಿಗೆ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1/4 ಚಮಚ ಅರಿಶಿನದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನ ನೋಡಿಬಿಟ್ಟು ಹಾಕ್ಕೊಳ್ಳಿ. ಮೊಟ್ಟೆ ಹಾಕೋದ್ರಿಂದ ಅದರಲ್ಲೂ ಒಂದು ಸ್ವಲ್ಪ ಉಪ್ಪಿನಂಶ ಇರೋದ್ರಿಂದ ಜಾಸ್ತಿ ಆಗುತ್ತೆ. ಸೊ ನೋಡಿಬಿಟ್ಟು ಹಾಕ್ಕೊಳ್ಳಿ. ಹಾಗೆ 1 ಚಮಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡಿಬಿಟ್ಟು ಹಾಕ್ಕೊಳ್ಳಿ. ಒಂದು ಅರ್ಧ ಚಮಚ ಧನಿಯಾ ಪುಡಿ, 1/4 ಚಮಚ ಬಿರಿಯಾನಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಮನೆಯಲ್ಲೇ ಮಾಡಿ ಇಟ್ಕೊಂಡಿರೋ ಅಂಥದ್ದು. ನಿಮಗೇನಾದ್ರು ಬಿರಿಯಾನಿ ಪೌಡರ್ ರೆಸಿಪಿ ಬೇಕು ಅಂದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಸೊ ಈ ಮಸಾಲದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ, ಹಾಗೆ ಸುತ್ತ ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು. ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ತೀನಿ. ನೋಡಿ, ಇಲ್ಲಿ ಎಣ್ಣೆ ಬಿಟ್ಕೊಂಡಿದೆ. ಇವಾಗ ನಾನಿಲ್ಲಿ ಅರ್ಧ ಕಪ್ಪಷ್ಟು ಹಸಿ ಅವರೆಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಈ ರೀತಿ ದುಂಡು ಅವರೆಕಾಳನ್ನಾದರೂ ಹಾಕ್ಕೊಳ್ಬೋದು, ಇಲ್ಲಾಂದರೆ ಹಿತ್ಕಿದ ಅವರೆಕಾಳು ಕೂಡ ಹಾಕ್ಕೊಳ್ಬೋದು. ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಹಿತ್ಕೇನು ಇಟ್ಕೊಂಡಿರಲಿಲ್ಲ, ಹಾಗಾಗಿ ಹಂಗೆ ದುಂಡು ಅವರೆಕಾಳನ್ನ ಹಾಕ್ಕೊಂಡೆ. ಇದು ಕೂಡ ತುಂಬಾ ಚೆನ್ನಾಗಿತ್ತು, ಟ್ರೈ ಮಾಡಿ ನೋಡಿ. ಸೊ ನೀವು ಈ ರೀತಿ ಅವರೆಕಾಳಾದರೂ ಹಾಕ್ಕೊಳ್ಬೋದು, ಇಲ್ಲ ತೊಗರಿಕಾಳು ಬರುತ್ತಲ್ಲ ಅದನ್ನು ಕೂಡ ಹಾಕ್ಕೊಳ್ಬೋದು, ಇಲ್ಲ ಹಿತ್ಕಿದ ಅವರೆಕಾಳು ಕೂಡ ಹಾಕ್ಕೊಳ್ಬೋದು. ಮತ್ತು ಒಂದೇ ಒಂದು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಿದ್ದೀನಿ ಫ್ಲೇವರಿಗೋಸ್ಕರ. ಮತ್ತು ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಪುದೀನ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು ಬಂದು ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಈಗ ಈ ಮಸಾಲದ ಜೊತೆ ಅವರೆಕಾಳನ್ನೆಲ್ಲ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ತೀನಿ. ಮೆಂತ್ಯ ಸೊಪ್ಪು ಹಾಕಿರ್ತೀವಲ್ಲ, ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು, ಅಂದರೆ ಕಹಿ ಅಂಶ ಹೋಗಬೇಕು. ಸೊ ಒಂದು 2 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ತೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರ 1 ಲೋಟ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನೆನೆಸೇನಿಟ್ಟಿಲ್ಲ ನಾನು, ಈಗಷ್ಟೇ ಅಕ್ಕಿ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೆನೆಸಿಡೋದೇನು ಬೇಡ. ಬಾಸುಮತಿ ಆದರೆ ನೆನೆಸಿಡ್ಬೇಕಾಗತ್ತೆ. ನಾರ್ಮಲ್ ಅಕ್ಕಿ ಅಂದರೆ ಅನ್ನ ಮಾಡೋ ಅಕ್ಕಿಗೆಲ್ಲ ನೆನೆಸಿಡೋದೇನು ಬೇಡ. ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿನೇ ತೊಗೊಂಡಿದ್ದೀನಿ. ನಿಮಗೆ ಯಾವುದು ಬೇಕು, ಬಾಸುಮತಿ ಬೇಕಿದ್ರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಸೊ ಅಕ್ಕಿ ಹಾಕಿದ ನಂತರ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅಕ್ಕಿನ ಮಸಾಲದ ಜೊತೆ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಅಕ್ಕಿನ ಫ್ರೈ ಮಾಡೋದ್ರಿಂದ ಉದುರುದ್ರಾಗಿ ಚೆನ್ನಾಗಾಗುತ್ತೆ, ಅಂಟ್ಕೊಳ್ಳೋದಿಲ್ಲ, ಮುದ್ದೆ ಥರ ಆಗೋದಿಲ್ಲ. ಸೊ ಅಕ್ಕಿ ಕೂಡ ಮಸಾಲೆಗೆ ಎಲ್ಲ ಪೂರ್ತಿಯಾಗಿ ಹೊಂದ್ಕೊಳ್ಳುತ್ತೆ, ಹಾಗೆ ಅಕ್ಕಿ ಫ್ರೈ ಕೂಡ ಆಗುತ್ತೆ. ಒಂದು 2 ನಿಮಿಷ ಈ ರೀತಿ ಫ್ರೈ ಮಾಡಿಕೊಂಡು ನಂತರ 2 ಲೋಟ ನೀರನ್ನು ಹಾಕ್ಕೊಳ್ಬೇಕು. 1 ಲೋಟ ಅಕ್ಕಿಗೆ 2 ಲೋಟ ನೀರನ್ನು ತೊಗೊಂಡಿದ್ದೀನಿ. 1:2 ರೇಷಿಯೋದಲ್ಲಿ ತೊಗೊಂಡಿದ್ದೀನಿ. ಸೊ ಇವಾಗ ಇದೆಲ್ಲದನ್ನು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ.
ನಾನಿನ್ನು ಎಗ್ ಹಾಕಿಲ್ಲ, ಎಗ್ನ ಲಾಸ್ಟಲ್ಲಿ ಹಾಕಬೇಕು. ಸೊ ಇವಾಗ ಅಕ್ಕಿ ಅಷ್ಟೇ ಹಾಕಿಬಿಟ್ಟು ಒಂದು ಸರಿ ಮಿಕ್ಸ್ ಮಾಡಿ ಇದನ್ನು ಒಂದು ಕುದಿ ಕುದಿಸ್ಕೊಳ್ಬೇಕು. ಅಕ್ಕಿ ಒಂದು ಕುದಿ ಬರಬೇಕದು, ಆವಾಗ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಎಲ್ಲದಕ್ಕೂ ಮಸಾಲ. ಸೊ ಒಂದು ಕುದಿ ಬಂದಿದ್ದ ನಂತರ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮೊಟ್ಟೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 4 ಮೊಟ್ಟೆನ ತೊಗೊಂಡಿದ್ದೀನಿ, ನಿಮಗೆ ಎಷ್ಟು ಮೊಟ್ಟೆ ಬೇಕೋ ಅಷ್ಟೊಂದು ಹಾಕ್ಕೊಳ್ಳಿ. ಆದರೆ ಈ ರೀತಿ ಸ್ವಲ್ಪ ದೂರದಲ್ಲೇ ಹಾಕ್ಕೊಳ್ಬೇಕು. ಹಾಗಾಗಿ ಸ್ವಲ್ಪ ಎಷ್ಟು ಸಾಧ್ಯನೋ ಅಷ್ಟು ಅಗ್ಲ ಪಾತ್ರೆಯಲ್ಲೇ ಅಥವಾ ಅಗ್ಲ ಕುಕ್ಕರಲ್ಲಿ ಮಾಡಿಕೊಂಡ್ರೆ ಇದು ಚೆನ್ನಾಗಿರುತ್ತೆ, ಇಲ್ಲಾಂದರೆ ಎಲ್ಲ ಕಲ್ಸ್ಕೊಂಡ್ಬಿಡುತ್ತೆ. ನಾನು 4 ಮೊಟ್ಟೆಗೆ ನಾನಿದು ಕರೆಕ್ಟಾಗಿರೋ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ನೀವು ನೋಡಿಬಿಟ್ಟು ಎಷ್ಟು ಮೊಟ್ಟೆನ ಅಷ್ಟು ಹಾಕ್ಕೊಳ್ಳಿ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಒಂದೊಂದೇ ಮೊಟ್ಟೆಗಳನ್ನು ಈ ರೀತಿ ದೂರವಾಗಿ ಹಾಕ್ಕೊಂಡು ಮಿಕ್ಸ್ ಮಾಡಬಾರ್ದು. ಇವಾಗ ಹಾಗೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಳ್ಬೇಕು. ನೀವು ಮೊಟ್ಟೆ ಸಾರನ್ನೆಲ್ಲ ಮಾಡ್ಕೋತೀರಲ್ಲ, ಮೊಟ್ಟೆನ ಹೊಡೆದ್ಬಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳಲ್ವಲ್ಲ, ಅದೇ ರೀತಿ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಬಾರ್ದು. 2 ವಿಸಲ್ ಕೂಗಿಸ್ಕೊಳ್ತೀನಿ. 2 ವಿಸಲ್ ಆದ ನಂತರ ತೋರಿಸ್ತಾ ಇದ್ದೀನಿ ನೋಡಿ, ಘಮ ಅಂತಿದೆ. ತುಂಬಾ ಚೆನ್ನಾಗಿರೋ ಅಂಥ ಅವರೆಕಾಳು ಎಗ್ ಡ್ರಾಪ್ ಬಿರಿಯಾನಿ ರೆಡಿ ಆಗುತ್ತೆ. ಸಖತ್ತಾಗಿದೆ, ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿ ಬರ್ತಾಯಿದೆ. ನನಗಂತೂ ಬಿಸಿ ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ. ಮತ್ತು ನಾನು ಇದ್ರ ಜೊತೆ ಮೊಸರು ಬಜ್ಜಿ ಆಗಲಿ ಆ ಥರ ರಾಯ್ತ ಏನೂ ಕೂಡ ಮಾಡ್ಕೊಂಡಿಲ್ಲ. ಜಸ್ಟ್ ಇದನ್ನೇ ಮಾಡ್ಕೊಂಡು ತಿಂದರೆ ಸಾಕು, ಸಖತ್ತಾಗಿರುತ್ತೆ ಟೇಸ್ಟು. ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಖಂಡಿತವಾಗ್ಲೂ ಈ ರೆಸಿಪಿ ಇಷ್ಟ ಆಗುತ್ತೆ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲೀಸಿಗೆಲ್ಲ ಶೇರ್ ಮಾಡಿ. ಹಾಗೆ ಲೈಕ್ ಮತ್ತು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.